ಅರ್ಥಪೂರ್ಣ ಚರ್ಚೆಗೆ ಸಾಕ್ಷಿಯಾಗಬೇಕಿದ್ದಂಥ ಮುಂಗಾರು ಅಧಿವೇಶನ ಗಲಾಟೆಯ ಗೂಡಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನ ನಡೆಯಲು ವಿರೋಧ ಪಕ್ಷಗಳು ಬಿಡ್ತಾ ಇಲ್ಲ. ಅತ್ತ ಆಡಳಿತ ಪಕ್ಷ ಕೂಡ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತಿದ್ದು ಮುಂದಿನ ವಾರವೂ ಕೂಡ ಹೈ ಡ್ರಾಮಾ ಜೋರಾಗಲಿದೆ. ಮುಂಗಾರು ಅಧಿವೇಶನ ಮೊದಲೇ ಒಂದು ತಿಂಗಳು ತಡವಾಗಿ ಆರಂಭ ಆಗಿದೆ. ಅಧಿವೇಶನ ಶುರುವಾಗುವ ತಡ ಆದರೂ ಸಮಸ್ಯೆಗಳ ಚರ್ಚೆ ಆದರೂ ಬೇಗ ಆರಂಭ ಆಗಬೇಕಾಗಿತ್ತು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ಆಗಬೇಕಾಗಿತ್ತು. ರಾಜ್ಯದಲ್ಲಿ ತಾಂಡವಾಡ್ತಾ ಇರೋ ಬರದ ಬಗ್ಗೆ ವಿಸ್ತೃತವಾಗಿ ಶಾಸಕರು ಚರ್ಚೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳ ಬಗ್ಗೆ ಒಕ್ಕೊರಲಿನಿಂದ ಧ್ವನಿ ಎತ್ತುವ ಕೆಲಸ ಆಗಬೇಕಾಗಿತ್ತು. ಆದರೆ ಆಗ್ತಾ ಇರೋದು ಮಾತ್ರ ಬೇರೆ. 5 ದಿನವೂ ಸದನ ನಡೆಯೋದಕ್ಕೆ ಬಿಡದ ದೋಸ್ತಿ. ಮೈತ್ರಿ ವಿರುದ್ಧವೇ ಸಿಡಿದು ಪ್ರತಿಭಟಿಸಿದ ಕಾಂಗ್ರೆಸ್. ಉಭಯ ಸದನಗಳಲ್ಲಿ ಬರೀ ನಾಗೇಂದ್ರ ರಾಜೀನಾಮೆ ಗದ್ದಲ ಮಾರ್ದನಿಸಿದೆ. ರಾಜಕೀಯ ಮೇಲಾಟಕ್ಕೆ ಜನರ ತೆರಿಗೆ ಹಣದಿಂದ ನಡೆಯುವ ಉಭಯ ಸದನಗಳು ಬಲಿಯಾಗ್ತಾ ಇದೆ. ಬರ್ತಿ 5 ದಿನವೂ ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸದೆ ವಿಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿವೆ. ಅತ್ತ ಆಡಳಿತ ಪಕ್ಷವೂ ಕೂಡ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತು ಮುಂಡಾಟ ಪ್ರದರ್ಶನ ಮಾಡ್ತಾ ಇದೆ. ಅದರಲ್ಲಿ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ರು. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸಬೇಕು ಅಂತ. ಎರಡೂ ಆಗಿಲ್ಲ. ಈ ನಾವೇನಾದ್ರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಹುಂಡಿ ಕಳ್ಳತನದಲ್ಲೇ ಬಹಳ ಬ್ಯುಸಿಯಾಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ವಿಸಗುರು ನರೇಂದ್ರ ಮೋದಿ, ತಡಿಪಾರ್ ಅಮಿತ್ ಶಾ ಇವರ ರಕ್ಷಣೆಗೆ ಬಿಜೆಪಿಯವರು ಇಲ್ಲ ಗದ್ದಲ ಮಾಡ್ತಾ ಇರೋದು. ಇನ್ನು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಬೇಕಾಗುತ್ತೆ ಅಂತ ವಿಪಕ್ಷಗಳು ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಕಳೆದ ಬಾರಿ ಕೋರ್ಟ್ ಮೂಲಕ ಬರ ಪರಿಹಾರವನ್ನು ರಾಜ್ಯ ಪಡೆದುಕೊಂಡಿತ್ತು. ಈಗ ಅದೇ ದಾರಿ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸದನ ನಡೆಯೋದಕ್ಕೆ ಬಿಡಬಾರದು ಅಂತ ರಾಜ್ಯ ನಾಯಕರಿಗೆ ಕೇಂದ್ರ ಸರ್ಕಾರ ಹೇಳಿದೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೋಸ್ಟ್ಲಿ ಅವರ ಸೂಚನೆ ಹಂಗಿದೆ. ಕೇಂದ್ರದವರು ಬಹುತೇಕ ಇದನ್ನ ಈ ಅಧಿವೇಶನದಲ್ಲಿ ಯಾವುದೇ ಬರದ ಬಗ್ಗೆ ಚರ್ಚೆ ಆಗಬಾರದು, ಕೇಂದ್ರಕ್ಕೆ ಮತ್ತೆ ಬೇಡಿಕೆ ಬರಬಾರದು, ಇದರಿಂದ ನುಣಿಸಿಕೊಳ್ಳಿಕ್ಕೆ ಅದನ್ನು ಮಾಡತಕ್ಕಂತ ಇದೊಂದು ಬಹುತೇಕ ಇದೊಂದು ಷಡ್ಯಂತ್ರ ಇರಬಹುದು ಅಂತ ನನಗನ್ಸುತ್ತೆ. ಒಟ್ನಲ್ಲಿ 3 ರಾಜಕೀಯ ಪಕ್ಷಗಳಿಗೆ ಜನರ ಸಮಸ್ಯೆಗಳು ಬೇಕಾಗಿಲ್ಲ. ಅದರಲ್ಲೂ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ಉತ್ಸಾಹ ನಮ್ಮ ಜನಪ್ರತಿನಿಧಿಗಳಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಕೇವಲ ರಾಜಕೀಯ ಪ್ರತಿಷ್ಠೆಗೆ ಬಿದ್ದು ಜನರ ತೆರಿಗೆ ದುಡ್ಡು ಪೋಲು ಮಾಡಲಾಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಗುರಿಯಾಗ್ತಾ ಇದೆ. ಅರ್ಥಪೂರ್ಣ ಚರ್ಚೆಗೆ ಸಾಕ್ಷಿಯಾಗಬೇಕಿದ್ದಂಥ ಮುಂಗಾರು ಅಧಿವೇಶನ ಗಲಾಟೆಯ ಗೂಡಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನ ನಡೆಯಲು ವಿರೋಧ ಪಕ್ಷಗಳು ಬಿಡ್ತಾ ಇಲ್ಲ. ಅತ್ತ ಆಡಳಿತ ಪಕ್ಷ ಕೂಡ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತಿದ್ದು ಮುಂದಿನ ವಾರವೂ ಕೂಡ ಹೈ ಡ್ರಾಮಾ ಜೋರಾಗಲಿದೆ. ಮುಂಗಾರು ಅಧಿವೇಶನ ಮೊದಲೇ ಒಂದು ತಿಂಗಳು ತಡವಾಗಿ ಆರಂಭ ಆಗಿದೆ. ಅಧಿವೇಶನ ಶುರುವಾಗುವ ತಡ ಆದರೂ ಸಮಸ್ಯೆಗಳ ಚರ್ಚೆ ಆದರೂ ಬೇಗ ಆರಂಭ ಆಗಬೇಕಾಗಿತ್ತು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ಆಗಬೇಕಾಗಿತ್ತು. ರಾಜ್ಯದಲ್ಲಿ ತಾಂಡವಾಡ್ತಾ ಇರೋ ಬರದ ಬಗ್ಗೆ ವಿಸ್ತೃತವಾಗಿ ಶಾಸಕರು ಚರ್ಚೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳ ಬಗ್ಗೆ ಒಕ್ಕೊರಲಿನಿಂದ ಧ್ವನಿ ಎತ್ತುವ ಕೆಲಸ ಆಗಬೇಕಾಗಿತ್ತು. ಆದರೆ ಆಗ್ತಾ ಇರೋದು ಮಾತ್ರ ಬೇರೆ. 5 ದಿನವೂ ಸದನ ನಡೆಯೋದಕ್ಕೆ ಬಿಡದ ದೋಸ್ತಿ. ಮೈತ್ರಿ ವಿರುದ್ಧವೇ ಸಿಡಿದು ಪ್ರತಿಭಟಿಸಿದ ಕಾಂಗ್ರೆಸ್. ಉಭಯ ಸದನಗಳಲ್ಲಿ ಬರೀ ನಾಗೇಂದ್ರ ರಾಜೀನಾಮೆ ಗದ್ದಲ ಮಾರ್ದನಿಸಿದೆ. ರಾಜಕೀಯ ಮೇಲಾಟಕ್ಕೆ ಜನರ ತೆರಿಗೆ ಹಣದಿಂದ ನಡೆಯುವ ಉಭಯ ಸದನಗಳು ಬಲಿಯಾಗ್ತಾ ಇದೆ. ಬರ್ತಿ 5 ದಿನವೂ ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸದೆ ವಿಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿವೆ. ಅತ್ತ ಆಡಳಿತ ಪಕ್ಷವೂ ಕೂಡ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತು ಮುಂಡಾಟ ಪ್ರದರ್ಶನ ಮಾಡ್ತಾ ಇದೆ. ಅದರಲ್ಲಿ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ರು. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸಬೇಕು ಅಂತ. ಎರಡೂ ಆಗಿಲ್ಲ. ಈ ನಾವೇನಾದ್ರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ
ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಉಂಡಿ ಕಳ್ತನದಲ್ಲೇ ಬಹಳ ಬ್ಯುಸಿಯಾಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ವಿಸಗುರು ನರೇಂದ್ರ ಮೋದಿ, ತಡಿಪಾರ್ ಅಮಿತ್ ಶಾ ಇವರ ರಕ್ಷಣೆಗೆ ಬಿಜೆಪಿಯವರು ಇಲ್ಲ ಗದ್ದಲ ಮಾಡ್ತಾ ಇರೋದು. ಇನ್ನು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಬೇಕಾಗುತ್ತೆ ಅಂತ ವಿಪಕ್ಷಗಳು ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಕಳೆದ ಬಾರಿ ಕೋರ್ಟ್ ಮೂಲಕ ಬರ ಪರಿಹಾರವನ್ನು ರಾಜ್ಯ ಪಡೆದುಕೊಂಡಿತ್ತು. ಈಗ ಅದೇ ದಾರಿ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸದನ ನಡೆಯೋದಕ್ಕೆ ಬಿಡಬಾರದು ಅಂತ ರಾಜ್ಯ ನಾಯಕರಿಗೆ ಕೇಂದ್ರ ಸರ್ಕಾರ ಹೇಳಿದೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೋಸ್ಟ್ಲಿ ಅವರ ಸೂಚನೆ ಹಂಗಿದೆ. ಕೇಂದ್ರದವರು ಬಹುತೇಕ ಇದನ್ನ ಈ ಅಧಿವೇಶನದಲ್ಲಿ ಯಾವುದೇ ಬರದ ಬಗ್ಗೆ ಚರ್ಚೆ ಆಗಬಾರದು, ಕೇಂದ್ರಕ್ಕೆ ಮತ್ತೆ ಬೇಡಿಕೆ ಬರಬಾರದು, ಇದರಿಂದ ನುಣಿಸಿಕೊಳ್ಳಿಕ್ಕೆ ಅದನ್ನ ಮಾಡತಕ್ಕಂತ ಇದೊಂದು ಬಹುತೇಕ ಇದೊಂದು ಷಡ್ಯಂತ್ರ ಇರಬಹುದು ಅಂತ ನನಗನ್ಸುತ್ತೆ. ಒಟ್ನಲ್ಲಿ 3 ರಾಜಕೀಯ ಪಕ್ಷಗಳಿಗೆ ಜನರ ಸಮಸ್ಯೆಗಳು ಬೇಕಾಗಿಲ್ಲ. ಅದರಲ್ಲೂ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ಉತ್ಸಾಹ ನಮ್ಮ ಜನಪ್ರತಿನಿಧಿಗಳಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಕೇವಲ ರಾಜಕೀಯ ಪ್ರತಿಷ್ಠೆಗೆ ಬಿದ್ದು ಜನರ ತೆರಿಗೆ ದುಡ್ಡು ಪೋಲು ಮಾಡಲಾಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಗುರಿಯಾಗ್ತಾ ಇದೆ.